ಮುಂಗಾರು ಮಳೆ ಆರ್ಭಟಕ್ಕೆ ಒಂದಲ್ಲ ಎರಡಲ್ಲ 69 ಮಂದಿ ಬಲಿ. ಹಿಮಾಚಲ ಪ್ರದೇಶದಲ್ಲಿ ಕೊಚ್ಚಿ ಹೋದ 14 ಜನ. 6 ರಾಜ್ಯಗಳಲ್ಲಿ 144 ಸೆಂಟಿಮೀಟರ್ನಷ್ಟು ಮಳೆ. ವರ್ಣಾರ್ಭಟದ ಜೊತೆಗೆ ಮನೆಗೆ ಬೆಂಕಿ, 5 ಅಪಾರು. ಇದೆಲ್ಲವನ್ನ ನೋಡೋಣ ರಣಮಳೆ ನ್ಯೂಸ್ ಟಾಪ್ನಲ್ಲಿ. ಕಳೆದ 2 ದಿನಗಳಿಂದ ಬೆಳಗಾವಿಯಲ್ಲಿ ಸುರಿತಾ ಇರುವ ಮಳೆ 7 ಮನೆಗಳನ್ನ ಆಹುತಿ ಪಡೆದುಕೊಂಡಿದೆ. ಕಾಕತಿ ವೇಸ್ ಗಲ್ಲಿಯ ಪರಶುರಾಮ್ ಕಾಂಬ್ಳೆ ಅವರ ಮನೆ ಧರೆಗೆ ಉರುಳಿದ್ದು ಅದೃಷ್ಟವಶಾತ್ 5 ಜನ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಂಡ ಹೆಂಡತಿ 3 ಜನ ಮಕ್ಕಳು ಗೋಕಾಕ್ ಲಕ್ಷ್ಮೀದೇವಿ ಜಾತ್ರೆಗೆ ಹೋಗಿದ್ದಾಗ ಮನೆ ಕುಸಿದು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಅನಮೋಡ ಘಟ್ಟದಲ್ಲಿ ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ. ಸುಮಾರು 500 ಮೀಟರ್ನಷ್ಟು ಬಿರುಕು ಬಿಟ್ಟಿದೆ. ಇತ್ತ ಕಾರವಾರ ತಾಲೂಕಿನ ಕದ್ರಾ ಕೊಡಸಳ್ಳಿ ಜಲಾಶಯ ಮಾರ್ಗದಲ್ಲೂ ಗುಡ್ಡ ಕುಸಿತವಾಗಿದೆ. 30 ಮೀಟರ್ ಉದ್ದಕ್ಕೂ ಗುಡ್ಡದ ಮಣ್ಣು ಬಿದ್ದಿದ್ದು ತೆರವು ಮಾಡಿದ್ರೆ ಇನ್ನಷ್ಟು ಮಣ್ಣು ಕುಸಿಯುವ ಸಾಧ್ಯತೆ ಇದೆ. ಹೀಗಾಗಿ ರಸ್ತೆ ಸಂಚಾರ ನಿರ್ಬಂಧಿಸಿ ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಬಳಿಕ ತುಂಗಭದ್ರಾ ಜಲಾಶಯ ಭರ್ತಿ ಹಂತಕ್ಕೆ ಬಂದಿದ್ದು ಡ್ಯಾಂನಿಂದ 64,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಇದರಿಂದ ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರುವ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯ ಸಮಾಧಿ ಮಂಟಪ ಮುಳುಗಡೆಯಾಗುವ ಆತಂಕ ಎದುರಾಗಿದೆ. ದಕ್ಷಿಣ ಕನ್ನಡದಿಂದ ಉತ್ತರದವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ಮಳೆರಾಯನ ಅಬ್ಬರ ಜೋರಾಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಈ ನಡುವೆ ಮತ್ತಷ್ಟು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ನೀಡಿರುವ ಎಚ್ಚರಿಕೆ ಮಳೆ ಮತ್ತು ಸಂತ್ರಸ್ತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ.